ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾವು ಹಣ ನೋಡಿದಾಗ ಬದಲಾಗ್ತೀವಿ, ಸೌಂದರ್ಯ ನೋಡಿದಾಗ ಮರ್ತೇ ಬಿಡ್ತೀವಿ. ಆದರೆ ನಾವು ನಮ್ಮನ್ನೇ ಕಳೆದುಕೊಳ್ತಿದ್ದೀವಾ? ನೀವು ಸಂತೋಷಕ್ಕಾಗಿ ಓಡ್ತಿದ್ದೀರಾ ಅಥವಾ ಆಸೆಗಳ ಹಿಂದೆ ಕಳೆದೋಗ್ತಿದ್ದೀರಾ? ಅಥವಾ ಹಣ, ಸೌಂದರ್ಯ, ಆಸೆ ಇವುಗಳ ಹಿಂದೆ ಓಡ್ತಾ ಇದ್ದೀರಾ? ಹಾಗಾದರೆ ಈ ವಚನ ನಿಮಗಾಗಿ. ಈ ವಚನವನ್ನು ನಮಗೆ ಕೊಟ್ಟವರು ವಿಶ್ವಗುರು ಬಸವಣ್ಣನವರು. ಅವರ ಪ್ರತಿಯೊಂದು ವಚನದಲ್ಲೂ ಕೂಡ ಮಾನವನ ಮನಸ್ಸಿನ ನಿಜ ಸ್ವರೂಪ ಮತ್ತು ಜೀವನದ ದಾರಿಯನ್ನು ತೋರಿಸುತ್ತೆ. ಈ ವಚನದಲ್ಲೂ ಕೂಡ ಅವರು ತಮ್ಮ ಜೀವನದ 3 ದೊಡ್ಡ ಬಲೆಯ ಬಗ್ಗೆ ಎಚ್ಚರಿಸ್ತಾರೆ ನೋಡಿ: ಹೊನ್ನು, ಸೌಂದರ್ಯ ಮತ್ತು ಆಸೆ. ಹಾಗಾದರೆ ಅಂತಹ ವಚನವನ್ನೊಮ್ಮೆ ನೋಡೋಣ ಸ್ನೇಹಿತರೆ. ಒಂದಿನೊಳಗೊಂದೊರೆಯ, ಸೀರೆಯೊಳಗೊಂದೆಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ, ನಿಮ್ಮಾಣೆ ನಿಮ್ಮ ಪ್ರಥಮ ರಾಣೆ, ನಿಮ್ಮ ಶರಣರಿಗಲ್ಲದೆ ಮತ್ತೊಂದನರಿಯೇ ಕೂಡಲ ಸಂಗಮ ದೇವ. ನೋಡಿ, 4 ಸಾಲು ವಚನದಲ್ಲಿ ಎಷ್ಟು ಅದ್ಭುತವಾದ ಒಂದು ಸಂದೇಶ ಅಡಗಿದೆ ಅಂತ ಅಂದರೆ, ಮೊದಲನೇ ಸಾಲಲ್ಲೇ ಹೇಳ್ತಾರೆ ನೋಡಿ, ಒಂದಿನೊಳಗೊಂದೊರೆಯ ಎಂಬ ಮೊದಲ ಸಾಲಿನಿಂದಲೇ ಬಸವಣ್ಣನವರು ನಮ್ಮ ಮನಸ್ಸಿನ ದುರ್ಬಲತೆಯನ್ನು ಹಿಡಿದಿಡ್ತಾರೆ ನೋಡಿ. ಇಲ್ಲಿ ಹೊನ್ನು ಅಂದರೆ ಕೇವಲ ಸೊನ್ನೆ ಅಲ್ಲ, ಅದು ಹಣ, ಆಸ್ತಿ, ಲಾಭ ಮತ್ತು ಭೌತಿಕ ಸಂಪತ್ತಿನ ಪ್ರತೀಕ. ನಾವು ಹಣವನ್ನು ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಒಂದು ಚಿಕ್ಕ ಬದಲಾವಣೆ ಆಗುತ್ತೆ ನೋಡಿ. ಆ ಬದಲಾವಣೆ ನಿಧಾನವಾಗಿ ಲೋಭವಾಗುತ್ತೆ. ಮೊದಲಿಗೆ ನಮಗೆ ಬೇಕಾದಷ್ಟು ಹಣ ಸಾಕು ಅನಿಸುತ್ತೆ, ಆದರೆ ಅದರ ನಂತರ ಹೆಚ್ಚು ಬೇಕು, ಇನ್ನಷ್ಟು ಬೇಕು ಎಂದು ಮನಸ್ಸು ಕೇಳುತ್ತೆ. ಈ ಲೋಭ ನಮ್ಮನ್ನು ಶಾಂತಿಯಿಂದ ದೂರ ಮಾಡುತ್ತೆ. ನಾವು ಸಂತೋಷಕ್ಕಾಗಿ ಹಣ ಸಂಪಾದಿಸ್ತೇವೆ, ಆದರೆ ಕೊನೆಗೆ ಹಣವೇ ನಮ್ಮ ಸಂತೋಷವನ್ನು ಕಿತ್ಕೊಂಡು ಬಿಡುತ್ತೆ. ಮನಸ್ಸು ಹೊನ್ನಿನೊಳಗೆ ಸಿಲುಕಿದಾಗ ಅದು ಹೊರಬರಲು ಕಷ್ಟವಾಗುತ್ತೆ. ಇದೇ ಅರ್ಥವನ್ನು ಬಸವಣ್ಣನವರು ಈ ಸಾಲಲ್ಲಿ ಹೇಳ್ತಾರೆ ನೋಡಿ. ಮುಂದೆ ಸೀರೆಯೊಳಗೊಂದೆಳೆಯ ಅಂದರೆ, ಇಲ್ಲಿ ಸೀರೆ ಅಂದರೆ ಕೇವಲ ಬಟ್ಟೆ ಅಲ್ಲ, ಅದು ಹೊರಗಿನ ಸೌಂದರ್ಯ, ಆಕರ್ಷಣೆ ಮತ್ತು ಮೋಹದ ಸಂಕೇತ ನೋಡಿ. ನಾವು ಜಗತ್ತಿನಲ್ಲಿ ಬಹಳಷ್ಟು ಬಾರಿ ಹೊರಗಿನ ಸೌಂದರ್ಯಕ್ಕೆ ಮೋಸ ಹೋಗ್ತಾ ಇರ್ತೇವೆ. ಒಂದು ವ್ಯಕ್ತಿಯ ಒಳಗಿನ ಗುಣಗಳನ್ನು ನೋಡದೆ ಬರೀ ಹೊರಗಿನ ರೂಪಕ್ಕೆ ಮಾತ್ರ ಆಕರ್ಷಿತರಾಗ್ತೇವೆ. ಇಂದಿನ ಕಾಲದಲ್ಲೂ ಕೂಡ ಇದು ಇನ್ನೂ ಹೆಚ್ಚು ಸ್ಪಷ್ಟವಾಗಿದೆ ನೋಡಿ. ಈ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡುವ ಜೀವನವು ನಿಜವಾಗಿರೋದಿಲ್ಲ, ಆದರೆ ಅದು ನಮ್ಮ ಮನಸ್ಸನ್ನು ಸೆಳೆಯುತ್ತೆ. ನಾವು ಅದನ್ನು ಹೋಲಿಸಿಕೊಂಡು ನಮ್ಮ ಜೀವನವನ್ನು ಅಸಮಾಧಾನದಿಂದ ನೋಡ್ತೇವೆ. ಈ ಮೋಹ ನಮ್ಮ ಮನಸ್ಸನ್ನು ಅಸ್ಥಿರ ಮಾಡುತ್ತೆ. ಬಸವಣ್ಣನವರು ಹೇಳುವುದು ಕೂಡ ಅದೇ: ಈ ಸೌಂದರ್ಯ ಶಾಶ್ವತ ಅಲ್ಲ, ಅದು ಕ್ಷಣಿಕ. ಅದರಲ್ಲಿ ಸಿಲುಕಿದರೆ ನಾವು ಸತ್ಯವನ್ನು ಕಾಣಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಸಾಲಲ್ಲಿ ಹೇಳ್ತಾರೆ, ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ ಎಂಬ ಸಾಲು ನಮ್ಮ ಜೀವನದ ನಿಜ ಚಿತ್ರಣ. ಮತ್ತು ನಮ್ಮ ಮನಸ್ಸು ಯಾವಾಗಲೂ ಇಂದಿಗೆ ಒಂದು, ನಾಳೆಗೆ ಇನ್ನೊಂದು ಎಂದು ಕೇಳ್ತಿರುತ್ತೆ. ನಾವು ಯಾವಾಗಲೂ ಕೂಡ ಯಾವುದೋ ಒಂದು ಸಾಧಿಸಿದ ನಂತರ ಸಂತೋಷವಾಗ್ತೀವಿ ಅಂತ ಭಾವಿಸ್ತೀವಿ, ಆದರೆ ಅದು ಆಗುವುದಿಲ್ಲ. ಒಂದು ಆಸೆ ತೀರಿದರೆ ಇನ್ನೊಂದು ಆಸೆ ಹುಟ್ಟಿರುತ್ತೆ. ಈ ಆಸೆಗಳ ಸರಪಳಿ ಎಂದಿಗೂ ಕೂಡ ಮುಗಿಯುವುದಿಲ್ಲ. ಉದಾಹರಣೆಗೆ ಹೇಳಬೇಕಾದ್ರೆ, ನಾವು ಒಂದು ಸಣ್ಣ ವಸ್ತು ಬೇಕಂತ ಯೋಚಿಸ್ತೀವಿ, ಅದನ್ನು ಪಡೆದ ನಂತರ ಇನ್ನೊಂದು ದೊಡ್ಡದನ್ನು ಬಯಸ್ತೇವೆ. ಹೀಗೆ ನಾವು ಸದಾ ಓಡ್ತಲೇ ಇರ್ತೇವೆ, ಆದರೆ ತೃಪ್ತಿ ಅನ್ನೋದೇ ಸಿಗೋದಿಲ್ಲ. ಬಸವಣ್ಣನವರು ಇಲ್ಲಿ ಹೇಳುವುದು ಏನಂದರೆ, ಆಸೆಯ ಹಿಂದೆ ಓಡಬೇಡಿ, ಇಲ್ಲವಾದರೆ ಜೀವನವನ್ನೇ ಕಳೆದುಕೊಳ್ತೀರಾ ಅಂತ ಹೇಳ್ತಾರೆ. ನಿಮ್ಮಾಣೆ ನಿಮ್ಮ ಪ್ರಥಮ ರಾಣೆ, ನಿಮ್ಮ ಎಂಬ ಸಾಲಿನಲ್ಲಿ ಅವರು ನಮ್ಮನ್ನು ಎಚ್ಚರಿಸ್ತಾರೆ. ನಮ್ಮ ಜೀವಕ್ಕೆ ನಾವೇ ಹೊಣೆಗಾರರು, ನಮ್ಮ ಸುಖ ದುಃಖಗಳಿಗೂ ಕೂಡ ನಾವೇ ಕಾರಣ. ನಾವು ನಮ್ಮ ತಪ್ಪುಗಳಿಗೆ ಇತರರನ್ನು ದೋಷಾರೋಪಣೆ ಮಾಡುತ್ತೇವೆ, ಆದರೆ ನಿಜವಾಗಿ ನೋಡಿದರೆ ನಮ್ಮ ನಿರ್ಧಾರಗಳೇ ನಮ್ಮ ಜೀವನವನ್ನು ರೂಪಿಸುತ್ತವೆ. ಪ್ರಥಮ ರಾಣೆ ಅಂದರೆ ಮೊದಲು ಹೊಣೆಗಾರರು ನಾವು ಎಂಬ ಅರ್ಥ. ಇದು ನಮ್ಮ ಆತ್ಮಪರಿಶೀಲನೆ ಮಾಡಲು ಪ್ರೇರೇಪಿಸುತ್ತೆ. ನಾವು ನಮ್ಮ ಜೀವನವನ್ನು ಸರಿಯಾದ ದಾರಿಗೆ ತೆಗೆದುಕೊಂಡು ಹೋಗಬೇಕಾದ್ರೆ ಮೊದಲು ನಮ್ಮನ್ನು ನಾವು ಬದಲಿಸಬೇಕು. ಕೊನೆಯ ಸಾಲಲ್ಲಿ ಹೇಳ್ತಾರೆ, ಶರಣರಿಗಲ್ಲದೆ ಮತ್ತೊಂದನರಿಯೇ ಕೂಡಲ ಸಂಗಮ ದೇವ ಅಂತ. ಈ ಶರಣರು ಅಂದರೆ ಯಾರು? ನಿಜವಾದ ಭಕ್ತರು. ಅವರು ದೇವರ ಹೊರತು ಮತ್ತಾವುದನ್ನು ಕೂಡ ಮುಖ್ಯ ಅಂತ ಪರಿಗಣಿಸುವುದಿಲ್ಲ. ಅವರ ಮನಸ್ಸು ಏಕಾಗ್ರವಾಗಿರುತ್ತೆ. ಅವರು ಹಣ, ಸೌಂದರ್ಯ ಅಥವಾ ಆಸೆಗಳ ಹಿಂದೆ ಓಡುವುದಿಲ್ಲ. ಅವರು ಒಳಗಿನ ಶಾಂತಿಯನ್ನು ಕಂಡುಕೊಂಡಿದ್ದಾರೆ. ಅವರು ಇದೇ ನಿಜವಾದ ಭಕ್ತಿ ಅಂದರೆ. ಕೇವಲ ಪೂಜೆ ಅಲ್ಲ, ಅದು ಮನಸ್ಸಿನ ಸ್ಥಿತಿ. ಮನಸ್ಸು ಶುದ್ಧವಾಗಿದ್ದಾಗ, ಆಸೆಗಳು ಕಡಿಮೆಯಾಗಿದ್ದಾಗ, ಲೋಭ ಇಲ್ಲದೆ ಇದ್ದಾಗ ಅಲ್ಲಿ ದೇವರ ಅನುಭವ ಬರುತ್ತೆ. ಈ ವಚನವನ್ನು ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ನೋಡಿದ್ರೆ ಅದು ಇನ್ನೂ ಕೂಡ ಸ್ಪಷ್ಟವಾಗುತ್ತೆ ನೋಡಿ. ಇಂದಿನ ಜಗತ್ತಿನಲ್ಲಿ ಜನರು ಹೆಚ್ಚು ಹಣ ಸಂಪಾದಿಸಲು ಓಡ್ತಾ ಇದ್ದಾರೆ. ಅವರು ತಮ್ಮ ಸಮಯ, ಸಂಬಂಧಗಳು, ಆರೋಗ್ಯ ಎಲ್ಲವನ್ನು ಕೂಡ
ತ್ಯಜಿಸ್ತಾ ಇದ್ದಾರೆ. ಆದರೆ ಕೊನೆಗೆ ಅವರಿಗೆ ಸಿಗುವುದು ಏನು? ಒತ್ತಡ ಮಾತ್ರ, ಅಸಮಾಧಾನ ಮಾತ್ರ. ಇದೇ ಹೇಳದವರು ಹೊನ್ನಿಗೊಂದೊರೆಯ ಅಂತ. ಅಂದರೆ ನಾವು ಇತರರ ಜೀವನವನ್ನು ನೋಡಿ ನಮ್ಮನ್ನು ಹೋಲಿಸ್ಕೊತೀವಿ. ಇದು ಸೀರೆಯೊಳಗೊಂದೆಳೆಯ ಎಂಬ ಅರ್ಥ. ನಾವು ಯಾವಾಗಲೂ ಇನ್ನಷ್ಟು ಬೇಕು ಅಂತ ಯೋಚಿಸ್ತಾನೆ ಇರ್ತೀವಿ. ಇದು ಇಂದಿಂಗೆ ನಾಳಿಂಗೆ ಬೇಕೆಂದ ಎಂಬರ್ಥ. ಬಸವಣ್ಣನವರು ಈ ವಚನ ನಮಗೆ ಒಂದು ಸರಳವಾದ ಆದರೆ ಗಂಭೀರವಾದ ಸಂದೇಶವನ್ನು ಕೊಡ್ತಾರೆ ನೋಡಿ. ಜೀವನವನ್ನು ಸರಳವಾಗಿ ಬದುಕಿ ನಮ್ಮ ಮನಸ್ಸನ್ನು ನಿಯಂತ್ರಿಸಬೇಕು. ಲೋಭ ಮತ್ತು ಮೋಹವನ್ನು ಕಡಿಮೆ ಮಾಡಬೇಕು. ಆಸೆಗಳನ್ನು ನಿಯಂತ್ರಿಸಬೇಕು. ನಾವು ನಮ್ಮ ಜೀವನದ ಹೊಣೆಗಾರಿಕೆಯನ್ನು ಸ್ವೀಕರಿಸಿದಾಗ ಮಾತ್ರ ನಾವು ನಿಜವಾದ ಸಂತೋಷವನ್ನು ಕಂಡುಕೊಳ್ಬಹುದು ನೋಡಿ. ಕೊನೆಯಲ್ಲಿ ಈ ವಚನ ನಮಗೆ ಹೇಳೋದೇನೆಂದರೆ, ಹೊರಗಿನ ಜಗತ್ತಿನಲ್ಲಿ ನಾವು ಹುಡುಕುತ್ತಿರುವ ಸಂತೋಷವನ್ನು ನಾವು ನಮ್ಮೊಳಗೆ ಕಂಡುಕೊಳ್ಬೇಕು. ಹಣದಲ್ಲಿ, ಸೌಂದರ್ಯದಲ್ಲಿ, ಆಸೆಗಳಲ್ಲಿ ಇದು ಸಿಗೋದೇ ಇಲ್ಲ. ನಮ್ಮ ಮನಸ್ಸಿನ ಶಾಂತಿಯಲ್ಲಿ ಮಾತ್ರ ಸಿಗುತ್ತೆ. ಆ ಶಾಂತಿಯನ್ನು ನಾವು ಕಂಡುಕೊಳ್ಬೇಕು ಅಂದರೆ ಮನಸ್ಸನ್ನು ಸ್ವಚ್ಛಗೊಳಿಸ್ಬೇಕು, ಸರಳ ಜೀವನವನ್ನು ಹಾರಿಸ್ಬೇಕು ಮತ್ತು ದೇವರ ಮೇಲೆ ಭಕ್ತಿಯನ್ನು ಇಡಬೇಕು ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಚನಗಳು ಮತ್ತು ಅದರ ಸಾರಾಂಶದೊಂದಿಗೆ ಸಿಗುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.